ಬ್ರೇಕ್ನ ನಂತರ ಹಾಟ್ ನ್ಯೂಸ್ಗೆ ಮತ್ತೊಮ್ಮೆ ಸ್ವಾಗತ. ನೀರೋ ದೊರೆ ರೋಮ್ ನಗರ ಹೊತ್ತಿ ಉರಿಯುತ್ತಿದ್ದಾಗ ಪಿಟೀಲು ಬಾರಿಸ್ತಾ ಕೂತ್ಕೊಂಡಿದ್ದಂತೆ. ಅವನದೇ ಸಂತತಿಯ 11 ಜನ ನಮ್ಮ ಶಾಸಕರು ಒಟ್ಟು 23 ಜನರ ಜೊತೆಗೆ 3 ದೇಶಗಳ ವಿದೇಶ ಪ್ರವಾಸಕ್ಕೆ ಹೋದರು. ನ್ಯೂಜಿಲೆಂಡ್, ಆಸ್ಟ್ರೇಲಿಯಾ ಮತ್ತು ಫಿಜಿ ದೇಶಗಳಲ್ಲಿ ಐಷಾರಾಮದ ಮೋಜಿನ ಪ್ರವಾಸವನ್ನು ಮಾಡೋದಕ್ಕೆ ಹೋದರು. ಅದು ಈ ರಾಜ್ಯದಲ್ಲಿ 98 ತಾಲೂಕುಗಳು ಅಧಿಕೃತವಾಗಿ ಬರ ಪೀಡಿತ ಅಂತ ಘೋಷಣೆಯಾದಂತಹ ಸಂದರ್ಭದಲ್ಲಿ ಕಬ್ಬು ಬೆಳೆಗಾರ ಬೆಂಬಲ ಬೆಲೆ ಬೇಕು ಅಂತ ವಿಷ ಕುಡಿದು ಆತ್ಮಹತ್ಯೆ ಮಾಡಿಕೊಳ್ತಾ ಇರುವಂತಹ ಸಂದರ್ಭದಲ್ಲಿ ಮಾಡೋದು ಮೋಜಿನ ಪ್ರವಾಸ, ಅದರ ಜೊತೆಗೆ ಅದಕ್ಕೆ ಸಮರ್ಥನೆ ಬೇರೆ ಕೇಳು. ಅಂಥ ಶಾಸಕರು ಯಾವಾಗ ಇಲ್ಲಿ ದೊಡ್ಡ ಮಟ್ಟದಲ್ಲಿ ಪ್ರತಿಭಟನೆ ವ್ಯಕ್ತ ಆಗ್ತಿದೆ ಅನ್ನೋದು ಗೊತ್ತಾಯಿತು, ಆವಾಗಲಾದರೂ ಪ್ರವಾಸವನ್ನು ಮೊಟಕು ಮಾಡಿ ಬಂದುಬಿಡ್ತಾರೆ ವಾಪಸ್ಸು ಅಂತ ಅನೇಕ ಜನ ಅಂದ್ಕೊಂಡಿದ್ರು. ಆದರೆ ಇವರು ಆ ಪ್ರವಾಸವನ್ನು 3 ದಿನ ವಿಸ್ತರಿಸಿಕೊಂಡರು. ಇಡೀ ಪ್ರವಾಸ ಮುಗಿಸಿ ಕಳೆದ ರಾತ್ರಿ ವಾಪಸ್ ಬಂದಿದ್ದಾರೆ. ಅವರನ್ನು ಸ್ವಾಗತಿಸೋದಕ್ಕೆ ಮಾಧ್ಯಮದವರು ಪ್ರಶ್ನೆಗಳ ಸಮೇತ ತಯಾರಾಗಿದ್ದರು. ಅಲ್ಲಿ ಏನಿತ್ತು ಏರ್ಪೋರ್ಟ್ನಲ್ಲಿ ಸೀನ್ ಅನ್ನೋದನ್ನು ನೋಡಿ. ಆಹಾಹಾಹಾ, ನೋಡ್ರಿ ಅಲ್ಲಿ ಕಲರ್ ಟೀ ಶರ್ಟು ಬರ್ಮುಡ ಹಾಕೊಂಡು ಆಸ್ಟ್ರೇಲಿಯಾದಲ್ಲಿ ಹೆಂಗೆ ಮಜಾ ಉಡಾಯಿಸ್ತಾವ್ರೆ ಅಂತ ಸ್ವಲ್ಪ ನೋಡ್ರಿ. ಅರೆರೆ, ಇವ್ರನ್ನೆಲ್ಲ ಯಾರು ಅಂದ್ಕೊಂಡ್ರಿ? ನಮ್ಮ ಶಾಸಕರುಗಳು ಕಣ್ರಿ. ರಾಜ್ಯದಲ್ಲಿ ಬರ ತಾಂಡವ ಆಡ್ತಾ ಇದ್ರು ಶಾಸಕರು ವಿದೇಶ ಪ್ರವಾಸ ಕೈಗೊಂಡು ವಾಪಸ್ಸಾಗಿದ್ದಾರೆ. ಭಾರತ ಗ್ಲೋಬಲೈಸೇಷನ್ ಓಪನ್ ಆಗಿದೆ. ನಾವೆಲ್ಲ ಹಳ್ಳಿಗಿಂತ ಬಂದವರು. ಹೊರಗಡೆ ದೇಶದ್ದು ಅಲ್ಲಿ ಪರಿಸ್ಥಿತಿ, ಪರಿಸರ, ಕಲ್ಚರು ಅಲ್ಲಿ ಹೇಗಿದೆ ಅಂತ ತಿಳ್ಕೊಳ್ಳೋದ್ರಲ್ಲಿ ಏನು ತಪ್ಪಿಲ್ಲ. ವಿ ಹ್ಯಾವ್ ಗಾನ್ ಆನ್ ದ್ಯಾಟ್. ಇನ್ಸಿಡೆಂಟ್ಲಿ ಎಲ್ಲ ಕೆಲವು ಪ್ರೇಕ್ಷಣೀಯ ಸ್ಥಳಗಳಿಗೆ ಹೋಗಿರ್ಬೋದು. ಅದರಿಂದ ನಾವೆಲ್ಲ ಭಾಳ ಸೀಮಿತವಾಗ್ತೇವೆ. ಅದು ಕೆಲವರು ಸೊತ್ತು MLAಗಳು ಯಾರು ಏನೋ ಅವ್ರಿಗೆ ಅನುಭವ ಆಗಬಾರ್ದು ಅನ್ನೋದು ಹೇಳೋದು ತಪ್ಪು. ಅದಕ್ಕೆಲ್ಲ ಈಗ ನೀತಿ ನಿಯಮಗಳು ರೂಢೆ ಮಾಡಲಿ, ಮುಂದೆ ಕಳಿಸ್ಬೇಕು ಬಿಡಬೇಕು ಅನ್ನೋದು ಮಾಡಲಿ. 7-8 ವರ್ಷಗಳಿಂದ ನಡೀತಾ ಇದೆ. ನೀವು ರೇಸ್ ಮಾಡಿದ್ದೀರಾ, ಈ ಸಾರಿ ಜಾಸ್ತಿ ರೇಸ್ ಮಾಡಿದ್ದಾರೆ. ತಪ್ಪಂತ ನಾನು ಹೇಳೋದಿಲ್ಲ. ಐ ಡೋಂಟ್ ಸೇ ಇಟ್ಸ್ ರಾಂಗ್. ರಾಜ್ಯದಲ್ಲಿ 98 ತಾಲೂಕುಗಳು ಭೀಕರ ಬರಗಾಲ ಎದುರಿಸ್ತಾ ಇರೋ ಸಂದರ್ಭದಲ್ಲಿ ವಿದೇಶ ಪ್ರವಾಸಕ್ಕೆ ತೆರಳಿದ್ದ ಹಿಂದುಳಿದ ವರ್ಗಗಳ ಕಲ್ಯಾಣ ಸಮಿತಿ ಸದಸ್ಯರು ಅಧ್ಯಯನದ ಹೆಸರಲ್ಲಿ ಜನರ ತೆರಿಗೆ ಹಣದಲ್ಲಿ ಮೋಜು ಮಸ್ತಿ ಮಾಡಿ ಈಗ ವಾಪಸ್ಸಾಗಿದ್ದಾರೆ. ಹೇಳಿದ್ದಾರೆ, ನಮ್ಮ ಚೇರ್ಮನ್ ಹೇಳಿದ್ದಾರೆ ಡೀಟೇಲ್ಸ್ ಎಲ್ಲ ಅದನ್ನ ಕವರ್ ಮಾಡಿ. ನೋಡ್ರಿ, ಈಗ ಒಂದ್ ಸೆಕೆಂಡ್, ಈಗ ಚೇರ್ಮನ್ ಮಾತಾಡಿದ್ದಾರೆ. ಅವ್ರು ಮಾತಾಡಿಂದೆ ನಾವು ಕಮಿಟಿ ಚೇರ್ಮನ್ ಅವ್ರು ಹೇಳಿದ್ದೆ, ಅವ್ರಿಗೆ ಆಲ್ರೆಡಿ ವರದಿ ಕೊಡ್ತಂತ ಹೇಳಿದ್ದಾರೆ. 3 ಗಂಟೆ ನಿಮ್ಮನ್ನೆಲ್ಲ ಕರೆದು ಚರ್ಚೆ ಮಾಡಿ ಇದ್ರ ಬಗ್ಗೆ ಸಂಪೂರ್ಣ ಮಾಹಿತಿ ಕೊಡ್ತಂತ ಹೇಳಿದ್ದಾರೆ. 11 ಜನ ಶಾಸಕರು ಮತ್ತು 13 ಜನ ಸಂಬಂಧಿಕರು ಹಾಗೂ ಅಧಿಕಾರಿಗಳು ಸೇರಿ ಒಟ್ಟು 23 ಜನರ ತಂಡ ಡಿಸೆಂಬರ್ 21ನೇ ತಾರೀಕು ಆಸ್ಟ್ರೇಲಿಯಾ, ಫಿಜಿ, ನ್ಯೂಜಿಲೆಂಡ್ ದೇಶಗಳ ಅಧ್ಯಯನದ ಹೆಸರಲ್ಲಿ ಮೋಜಿನ ಪ್ರವಾಸ ಕೈಗೊಂಡಿದ್ರು. ಟೈಮ್ ಟೇಬಲ್ ಪ್ರಕಾರ ಜನವರಿ 5ನೇ ತಾರೀಖೇ ಅವರೆಲ್ಲ ವಾಪಸ್ ಬರಬೇಕಾಗಿತ್ತು. ಆದರೆ ತಮ್ಮ ಪ್ರವಾಸವನ್ನ ಇನ್ನೂ 3 ದಿನ ವಿಸ್ತಾರ ಮಾಡಿಕೊಂಡಿದ್ರು. ಈಗ ಅಧ್ಯಯನ ನಡೆಸಿ ತವರಿಗೆ ಬಂದಿದ್ದಾರೆ. ಇವರು ನಡೆಸಿದ ಅಧ್ಯಯನ ಹೇಗಿದೆ ಅನ್ನೋ ವರದಿಯನ್ನ ಸ್ಪೀಕರ್ಗೆ ಕೊಟ್ಟ ಬಳಿಕವಷ್ಟೇ ಗೊತ್ತಾಗುತ್ತೆ. ಇವರು ಹಿಂದಿನ ತಂಡದಂತೆ ಕಾಪಿ ಪೇಸ್ಟ್ ಮಾಡಿ ವರದಿ ಕೊಡ್ತಾರಾ ಅಂತ ಕಾದು ನೋಡಬೇಕು. ನ್ಯೂಸ್ ಬ್ಯೂರೋ, ಸುವರ್ಣ ನ್ಯೂಸ್. ಈ ನಾಚಿಗೇಡಿತನ ಬರೀ ಕರ್ನಾಟಕಕ್ಕೆ ಮಾತ್ರ ಸೀಮಿತ ಅಂದ್ಕೊಳ್ಬೇಡಿ. ಉತ್ತರ ಪ್ರದೇಶದಲ್ಲೂ ಕೂಡ ಶಾಸಕರು ಇಂಥದ್ದೊಂದು ಪ್ರವಾಸಕ್ಕೆ ಹೋಗಿದ್ದಾರೆ. ಮುಜಫರ್ ನಗರದಲ್ಲಿ ಗಲಭೆ ಪೀಡಿತ ಸಂತ್ರಸ್ತರು ಅಲ್ಲಿನ ರಿಹ್ಯಾಬಿಲಿಟೇಷನ್ ಸೆಂಟರ್ಗಳಲ್ಲಿ ಚಳಿ ತಾಳದೆ ಸಾಯ್ತಿದ್ರೆ ಅಲ್ಲಿನ ಚೀಫ್ ಸೆಕ್ರೆಟರಿ ಹೇಳ್ತಾರೆ, ಚಳಿಗೆ ಯಾರು ಸಾಯೋದಿಲ್ಲ ಕಣ್ರಿ, ಸೈಬೀರಿಯಾದಲ್ಲಿ ಜನ ಬದುಕ್ತಿಲ್ವಾ ಅಂತ. ಈ ರೀತಿಯಾದಂಥ ಬೆಳವಣಿಗೆಗಳು ಅಲ್ಲಿ ನಡೆದಾಗ ಕೂಡ ಶಾಸಕರು ವಿದೇಶ ಪ್ರವಾಸಕ್ಕೆ ಹೋಗ್ತಾರೆ. ಅದಕ್ಕಿಂತ ನಾಚಿಗೇಡಿನ ವಿಷಯ ಅಂದರೆ ಸ್ವತಃ ಅಲ್ಲಿನ ಮುಖ್ಯಮಂತ್ರಿ ಅಖಿಲೇಶ್ ಯಾದವ್ ಬಾಲಿವುಡ್ ನೈಟನ್ನು 10 ಕೋಟಿ ರೂಪಾಯಿ ಖರ್ಚಿನಲ್ಲಿ ಮಾಡ್ತಾರೆ. ಅದರ ಬಗ್ಗೆ ಒಂದು ವರದಿ ಇದೆ. ಜನರ ಸೇವೆಗೆಂದು ನಿಂತ ಜನಪ್ರತಿನಿಧಿಗಳು ಲಜ್ಜೆಗೆಟ್ರೆ ಹೀಗೆ ಆಗೋದು.
ಸೂಕ್ಷ್ಮತೆಯನ್ನ ಕಳೆದುಕೊಂಡ್ರೆ ಜನಸಾಮಾನ್ಯರ ಸಮಸ್ಯೆಗಳಿಗೆ ಸ್ಪಂದಿಸಬೇಕಾದ ಕನಿಷ್ಠ ಪ್ರಜ್ಞೆಗಳನ್ನು ಕಳೆದುಕೊಂಡ್ರೆ ಏನಾಗುತ್ತೆ ಅನ್ನೋದಕ್ಕೆ ಇಲ್ಲಿದೆ ಸಾಕ್ಷಿ. ಉತ್ತರ ಪ್ರದೇಶದ ಮುಜಾಫರ್ನಗರದಲ್ಲಿ ಕೋಮುಗಲಭೆ ನಡೆದು ಕೆಲವು ತಿಂಗಳುಗಳಷ್ಟೇ ಆಗಿದೆ. ಸಂತ್ರಸ್ತರಾದವರಿಗೆ ಸೂರು ಸಿಕ್ಕಿಲ್ಲ. ನಿರಾಶ್ರಿತರ ಶಿಬಿರದಲ್ಲಿರುವ ಹಲವರು ಚಳಿ ತಾಳಲಾರದೆ ಸಾವನ್ನಪ್ಪಿದ್ದಾರೆ. ಇವರಿಗೆ ಪುನರ್ವಸತಿ ಕಲ್ಪಿಸಲು ಇಲ್ಲಿನ ಸಮಾಜವಾದಿ ಪಕ್ಷದ ಸರ್ಕಾರದ ಬಳಿ ಹಣ ಇಲ್ಲ. ಆದರೆ ಬಾಲಿವುಡ್ ನಟರನ್ನ ಕರೆಸಿ ಹಾಡಿ ಕುಣಿದು ಮಜಾ ಉಡಾಯಿಸೋದಕ್ಕೆ ಮಾತ್ರ ಅಲ್ಲಿನ ಸರ್ಕಾರ ಕೋಟಿ ಕೋಟಿ ಖರ್ಚು ಮಾಡುತ್ತೆ. ಹೌದು, ಸಮಾಜವಾದಿ ಪಕ್ಷದ ವರಿಷ್ಠ ಮುಲಾಯಂ ಸಿಂಗ್ ಯಾದವ್ ತವರೂರು ಸೈಫೈ ಅನ್ನೋ ಊರಿನಲ್ಲಿ ಸೈಫೈ ಮಹೋತ್ಸವ ಅನ್ನೋ ಕಾರ್ಯಕ್ರಮ ನಡೆಸಲಾಗಿದೆ. ಇದಕ್ಕೆ ಮಾಡಿರೋ ಖರ್ಚು ಒಂದಲ್ಲ ಎರಡಲ್ಲ ಭರ್ಜರಿ 20 ಕೋಟಿ ರೂಪಾಯಿ. ಈ ಕಾರ್ಯಕ್ರಮಕ್ಕೆ ಮಾಧುರಿ ದೀಕ್ಷಿತ್, ರಣಬೀರ್ ಕಪೂರ್, ಸಲ್ಮಾನ್ ಖಾನ್, ಮಲ್ಲಿಕಾ ಶರಾವತ್ ಸೇರಿದಂತೆ ಅನೇಕ ತಾರೆಗಳ ದಂಡೆ ಆಗಮಿಸಿತ್ತು. ಅವರನ್ನ ಮುಂಬೈ ಮತ್ತು ದೆಹಲಿಯಿಂದ ಕರೆತರಲು 7 ವಿಶೇಷ ವಿಮಾನಗಳ ವ್ಯವಸ್ಥೆ ಮಾಡಲಾಗಿತ್ತು. ಸುಮಾರು 25,000 ಜನರಿಗೆ ಕಾರ್ಯಕ್ರಮ ವೀಕ್ಷಿಸಲು ಅವಕಾಶ ಮಾಡಿಕೊಡಲಾಗಿತ್ತು. ಭದ್ರತೆಗಾಗಿ 2,000 ಜನರ ನಿಯೋಜನೆ ಬೇರೆ. ಈ ಕಾರ್ಯಕ್ರಮಕ್ಕಾಗಿಯೇ ಮುಲಾಯಂ ಸಿಂಗ್ ಹೆಸರಲ್ಲಿ ಹಾಡೊಂದನ್ನ ರಚನೆ ಮಾಡಲಾಗಿತ್ತು. ಈ ಹಾಡಿಗೆ ಬಾಲಿವುಡ್ ತಾರೆಯರು ಕುಣಿದಿದ್ದಾರೆ. ನಟ ನಟಿಯರು ಉಚಿತವಾಗೇ ಕಾರ್ಯಕ್ರಮಕ್ಕೆ ಆಗಮಿಸೋದಕ್ಕೆ ಒಪ್ಪಿದ್ರೂ ಕೂಡ ಒಬ್ಬೊಬ್ಬರಿಗೆ ಕೋಟಿಗಳ ಲೆಕ್ಕದಲ್ಲಿ ಸಂಭಾವನೆ ನೀಡಲಾಗಿದೆ. ಸಿಎಂ ಅಖಿಲೇಶ್ ಹಾಗೂ ಸಂಪುಟದ ಕೆಲವು ಸದಸ್ಯರು ತುಂಬಾ ಹೊತ್ತು ಕುಳಿತು ತಾರೆಗಳ ಡ್ಯಾನ್ಸ್ ನೋಡಿ ಖುಷಿ ಪಟ್ಟಿದ್ದಾರೆ. ಇದಕ್ಕೆ ಹೇಳೋದು, ರಾಜಕಾರಣಿಗಳು ಸೂಕ್ಷ್ಮತೆಗಳನ್ನ ಕಳೆದುಕೊಂಡ್ರೆ ಏನಾಗುತ್ತೆ ಅನ್ನೋದಕ್ಕೆ ಇದೇ ಉದಾಹರಣೆ. ಅತ್ತ ಮುಜಾಫರ್ನಗರ ಗಲಭೆ ಸಂತ್ರಸ್ತರು ಸೂರು ಕಳೆದುಕೊಂಡು ಕೊರೆವ ಚಳಿಯ ನಡುವೆ ರಾತ್ರಿ ಕಳೀತಾ ಇದ್ದಾರೆ. ಇತ್ತ ರಾಜಕಾರಣಿಗಳು ಸೈಫೈನಲ್ಲಿ ಆಡಂಬರದ ಮಹೋತ್ಸವದಲ್ಲಿ ಎಂಜಾಯ್ ಮಾಡ್ತಿದ್ದಾರೆ. ಸಂತ್ರಸ್ತರಿಗೆ ಸೂರು ಒದಗಿಸಿಕೊಡಲು ಸರ್ಕಾರದ ಬಳಿ ಹಣ ಇಲ್ಲ. ಆದರೆ ಇಂಥ ಉತ್ಸವಕ್ಕೆ ಹಣ ಖರ್ಚು ಮಾಡೋದಕ್ಕೆ ಸರ್ಕಾರದ ತಿಜೋರಿಯಲ್ಲಿ ದುಡ್ಡಿರುತ್ತೆ. ಇದೂ ಸಾಲದೆಂಬಂತೆ ಮಾಧುರಿ ದೀಕ್ಷಿತ್ ಅಭಿನಯದ ಡೇಡ್ ಇಷ್ಕಿಯಾ ಸಿನಿಮಾಕ್ಕೆ ಉತ್ತರ ಪ್ರದೇಶ ಸರ್ಕಾರ 1 ಕೋಟಿ ರೂಪಾಯಿ ಸಬ್ಸಿಡಿ ಪ್ರಕಟಿಸಿದೆ. ಅಲ್ಲದೆ 25% ತೆರಿಗೆ ವಿನಾಯಿತಿಯನ್ನು ನೀಡಿದೆ. ಸಂಪುಟದ ಒಂದಷ್ಟು ಸಚಿವರು ವಿದೇಶಿ ಪ್ರವಾಸದಲ್ಲಿದ್ದಾರೆ. ಉಳಿದವರು ಡಾನ್ಸ್ ನೋಡ್ತಾ ಎಂಜಾಯ್ ಮಾಡ್ತಿದ್ದಾರೆ. ಸಂತ್ರಸ್ತರ ಗೋಳು ಯಾರ ಕಣ್ಣಿಗೂ ಕಾಣ್ತಿಲ್ಲ, ಕಿವಿಗೂ ಕೇಳ್ತಿಲ್ಲ. ಇವರಿಗೆ ಜನರ ನೆನಪಾಗೋದು ಚುನಾವಣೆ ಬಂದಾಗ ಮಾತ್ರ. ಬ್ಯೂರೋ ರಿಪೋರ್ಟ್, ಸುವರ್ಣ ನ್ಯೂಸ್. ಇವರಿಗೆ ಜನ ನೆನಪಾಗೋದು ಚುನಾವಣೆಗಳ ಬಂದಾಗ ಮಾತ್ರ. ಆದರೆ ಚುನಾವಣೆಗಳು ಬರೀ ರಾಜಕಾರಣಿಗಳಿಗೆ ಬರೋದಿಲ್ಲ, ಮತದಾರರಿಗೂ ಚುನಾವಣೆಗಳು ಬರ್ತವೆ. ಈ ಎಲ್ಲದರ ಪರಿಣಾಮವನ್ನು ಮತದಾರ ಚುನಾವಣೆಗಳಲ್ಲಿ ತೋರಿಸ್ತಾನೆ. ಅಂಥ ಚುನಾವಣೆಗಳು ತುಂಬ ದೂರ ಏನಿಲ್ಲ ಅಂತ ಹೇಳ್ತಾ ಇವತ್ತಿನ ಹಾಟ್ ನ್ಯೂಸ್ನ ಮುಗಿಸ್ತಾ ಇದ್ದೀನಿ. ಇದು ಆಯಾ ದಿನದ ದೊಡ್ಡ ಸುದ್ದಿಗಳನ್ನು ವಿವರವಾಗಿ ಕೊಡೋ ವಿಶೇಷ ಕಾರ್ಯಕ್ರಮ. ಪ್ರತಿದಿನ ಸಂಜೆ 6:30ಕ್ಕೆ ಪ್ರಸಾರ ಆಗುತ್ತೆ. ತಪ್ಪದೇ ನೋಡಿ. ನೇರ, ದಿಟ್ಟ, ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ನ್ಯೂಸ್.